ಮಂಡ್ಯದ ಕೆರಗೋಡಿನಲ್ಲಿ ಮತ್ತೆ ಹನುಮ ಧ್ವಜದ ದಂಗಲ್ ಪ್ರಾರಂಭ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದಕ್ಕೆ ಜೆಡಿಎಸ್ ನಾಯಕರ ಬೆಂಬಲ ಕೂಡ ಈಗ ನೀಡಲಾಗಿದೆ ಅನ್ನುವಂತಹ ವಿಚಾರ. ಧ್ವಜ ತೆರವು ವಿರೋಧಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಬಿಜೆಪಿ ಬೃಹತ್ ಹೋರಾಟಕ್ಕೆ ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಇಂದು ಬೃಹತ್ ಪ್ರತಿಭಟನೆ ಆಗಲಿದೆ. ಕೆರಗೋಡು ಗ್ರಾಮದಿಂದ ಮಂಡ್ಯ ತನಕ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಆಂಜನೇಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಗುತ್ತೆ ಪಾದಯಾತ್ರೆಗೆ. ಪಾದಯಾತ್ರೆ ಮಾರ್ಗದುದ್ದಕ್ಕೂ ಕೂಡ ಪೊಲೀಸ್ ಬಿಗಿ ಭದ್ರತೆ. ಎಸ್ಪಿ, ಪಿಎಸ್ಐ ಸೇರಿ 400ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಸ್ಥಳದಲ್ಲಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಿಗುವಿನ ವಾತಾವರಣ. ಬಿಜೆಪಿ ನಾಯಕರ ಈ ಹೋರಾಟಕ್ಕೆ, ಪಾದಯಾತ್ರೆಗೆ ಈಗ ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಲ್ಲಿಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹೋರಾಟಗಳು ನಡೆಯೋದು ಸಿದ್ಧ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅತಿ ಹೆಚ್ಚಿನ ಭದ್ರತೆ ಮಂಡ್ಯದ ಕೆರಗೋಡಿನಲ್ಲಿ. ಹನುಮ ಧ್ವಜ ದಂಗಲ್, ಧ್ವಜ ತೆರವು ವಿರೋಧಿಸಿ ಆಗ್ತಾ ಇರುವಂತಹ ಹೋರಾಟ ರಾಜ್ಯಾದ್ಯಂತಲೂ ಕೂಡ ಹೋರಾಟ ಆಗುತ್ತೆ. ಅದರ ಮಂಡ್ಯದ ಕೆರಗೋಡಿನಲ್ಲಿ ಆ ಪ್ರತಿಭಟನೆಯ ಹೋರಾಟ ತೀವ್ರತೆ ಹೆಚ್ಚಾಗಿರುತ್ತೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಇವತ್ತು ಯಾವ ರೀತಿಯ ಹೋರಾಟಗಳು ನಡೆಯಬಹುದು ಮಂಡ್ಯದ ಕೆರಗೋಡಿನಲ್ಲಿ? ಬಿಜೆಪಿ ನಾಯಕರ ಹೋರಾಟಕ್ಕೆ ಜೆಡಿಎಸ್ ನಾಯಕರ ಸಾಥ್ ಕೂಡ ಇರೋದ್ರಿಂದ ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ಹೆಚ್ಚಳ ಆಗಬಹುದು ಅಂತ ಅನ್ಸುತ್ತಾ? ಶ್ರುತಿ, ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬೃಹತ್ ಧ್ವಜಸ್ತಂಭದಲ್ಲಿ ಅಳವಡಿಸಿದಂಥ ಹನುಮ ಧ್ವಜವನ್ನು ಇಳಿಸಿರೋದನ್ನು ಖಂಡಿಸಿ ಪ್ರತಿಭಟನೆ ತಾರಕಕ್ಕೇರಿರುವಂಥದ್ದು. ನಿನ್ನೆ ಗ್ರಾಮಕ್ಕೆ ಸೀಮಿತವಾಗಿದ್ದಂಥ ಪ್ರತಿಭಟನೆ ಇವತ್ತು ಇಡೀ ರಾಜ್ಯ ವ್ಯಾಪಿಸ್ತಾ ಇರುವಂಥದ್ದು. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಇವತ್ತು ಪ್ರತಿಭಟನೆ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಅದ್ರ ಜೊತೆಗೆ ಮಂಡ್ಯದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೀತದೆ. ಅದ್ರ ಜೊತೆಗೆ ಪಾದಯಾತ್ರೆಯಲ್ಲಿ ಸಾಕಷ್ಟು ಬಿಜೆಪಿ ನಾಯಕರುಗಳು ಹಾಗೂ ಜೆಡಿಎಸ್ ನಾಯಕರುಗಳು ಭಾಗಿಯಾಗ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಲಾಗ್ತದೆ. ಆ ಬಳಿಕ ಹುಲಿವಾನ ಸೇರಿದಂತೆ ಆ ಮಾರ್ಗದುದ್ದಕ್ಕೂ ಬರುವಂಥ ಗ್ರಾಮಗಳನ್ನು ಹಾದು ಬರುವಂಥದ್ದು. ಸುಮಾರು ಮಧ್ಯಾಹ್ನದ ವೇಳೆಗೆ ಮಂಡ್ಯದ ಶಕ್ತಿ ದೇವತೆ ಆಗಿರುವಂಥ ಕಾಳಿಕಾಂಬ ದೇವಾಲಯದ ಸಮೀಪಕ್ಕೆ ಪಾದಯಾತ್ರೆ ಬರುವಂಥದ್ದು. ಅಲ್ಲಿ ಒಂದಷ್ಟು ರಾಜ್ಯ ನಾಯಕರುಗಳು ಸೇರ್ಕೊಳ್ತಾರೆ. ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಜೊತೆಗೆ ಮಾಜಿ ಸಚಿವರಾದಂಥ CT ರವಿ, ಜನಾರ್ದನ ರೆಡ್ಡಿ ಅವರು ಕೂಡ ಭಾಗಿಯಾಗುವಂಥದ್ದು. ಮತ್ತೊಂದು ಕಡೆ ಗಮನ ಸೆಳೀತಾ ಇರುವಂಥದ್ದು ಅಂದರೆ ಜನಾರ್ದನ ರೆಡ್ಡಿ ಅವರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥದ್ದು ಸಾಕಷ್ಟು ಗಮನ ಸೆಳೀತಾ ಇದೆ. ಈಗಾಗಲೇ ಅವರು BJPಗೆ ಹೋಗ್ತಾರೆ ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ BJP ನಾಯಕರ ಆಯೋಜನೆಗೊಂಡಿರುವಂಥ ಅವರ ನೇತೃತ್ವದಲ್ಲಿ ನಡೀತಿರುವಂಥ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸ್ತಾ ಇರುವಂಥದ್ದು ಒಂದಷ್ಟು ಗಮನ ಸೆಳೀತಾ ಇರುವಂಥದ್ದು. ಜೊತೆಗೆ ಅಲ್ಲಿಂದ ನೇರವಾಗಿ ಅಂದರೆ ಟೆಂಪಲಿಂದ ನೇರವಾಗಿ DC ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಗ್ರಾಮದಲ್ಲಿ ಪೊಲೀಸರು ಬಿಡುಬಿಟ್ಟಿದ್ದಾರೆ. ಧ್ವಜಸ್ತಂಭದ ಬಳಿ ಸಂಪೂರ್ಣವಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಧ್ವಜಸ್ತಂಭದ ಬಳಿ ಯಾರು ಹೋಗದಂತೆ ಬ್ಯಾರಿಕೇಡನ್ನು ಅಳವಡಿಸಿದ್ದಾರೆ. ಅದ್ರ ಜೊತೆಗೆ CCTVಯ ಕಣ್ಗಾವಲನ್ನು ಕೂಡ ಹಾಕಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ಒಂದಷ್ಟು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. BJP ನೇತೃತ್ವದಲ್ಲಿ ನಡೀತಿರುವಂಥ ಪಾದಯಾತ್ರೆಯಲ್ಲಿ JDS ಕೂಡ ಕೈ ಜೋಡಿಸಿರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುವಂಥ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು ಜೊತೆಗೆ BJP ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.